ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ನಗರಕ್ಕೆ ತೆಗೆದು ಹೋಗುವ ಕಾಮಗಾರಿಯನ್ನು ನಗರದ ವ್ಯಾಪ್ತಿಯಲ್ಲಿ ಪೈಪ್ಲೈನ್ ಕಾಮಗಾರಿಯನ್ನು ಪ್ರಾರಂಭ ಮಾಡೋದರ ವಿರುದ್ಧವಾಗಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರಿಂದ ಬೈಚಾಪುರ ಕ್ರಾಸ್ ಬಳಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮುಖಂಡರಾದ ಮಧುಸೂರ್ಯ ನಾರಾಯಣ ರೆಡ್ಡಿ ಮಾತನಾಡಿ, ನಗರಗೆರೆ ಹೋಬಳಿಯವರಿಗೆ ಅನ್ಯಾಯವಾಗ್ತಿದೆ ಅಂತ ಸುಮಾರು 69 ದಿನಗಳ ಕಾಲ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡುವ ಸಮಯದಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಮಾಡಿ ಕೆರೆಗೆ ನೀರು ಬಿಟ್ಟ ನಂತರ ಕೆರೆಯ ನೀರನ್ನು ನಗರಕ್ಕೆ ತೆಗೆದುಕೊಂಡು ಹೋಗೋದಾಗಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರು ಆಶ್ವಾಸನೆ ನೀಡಿದ್ರು. ಆದರೆ ಈಗ ಏಕಾಏಕಿ ನಗರ ವ್ಯಾಪ್ತಿಯಲ್ಲಿ ಪೈಪ್ಲೈನ್ ಪ್ರಾರಂಭ ಮಾಡ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ಬೈಚಾಪುರ ಕ್ರಾಸ್ನಿಂದ ಕಾಮಗಾರಿ ಮಾಡಲು ನಾವು ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ವಾಡದಹೊಸಳ್ಳಿಯಿಂದ ಗೋರಿದ್ನೂರವರೆಗೂ ಪಾದಯಾತ್ರೆ ಮಾಡಿ ಈ ಯೋಜನೆ ಸರಿ ಇಲ್ಲ, ಈ ಯೋಜನೆ ನಗರಗೆರೆ ಹೋಬಳಿಯ ರೈತರಿಗೆ ಜನರಿಗೆ ಅನ್ಯಾಯ ಆಗುವಂತ ಯೋಜನೆ ಅಂತೇಳಿ ಸುಮಾರು 69 ದಿನಗಳ ಕಾಲ ತಾಲೂಕು ಕಚೇರಿಯಲ್ಲಿ ನಾವು ಧರಣಿ ಕೂತಿದ್ವಿ. ಧರಣಿ ಕೂತಾಗ ಮೊನ್ನೆ ಶಾಸಕರಾಗ್ಲಿ ಅಧಿಕಾರಿಗಳಾಗ್ಲಿ ಒಂದಷ್ಟು ಆಶ್ವಾಸನೆಗಳು ಕೊಟ್ಟಿದ್ರು. ಏನಂತ, ಉಸ್ತುವಾರಿ ಸಚಿವರು ಆಗಿರ್ಬೋದು, ನಗರಾಭಿವೃದ್ಧಿ ಸಚಿವರಾಗಿರುವಂಥ ಭೈರತಿ ಸುರೇಶ್ ಅವರು ಇರ್ಬೋದು, ಎಲ್ಲರೂ ಒಂದು ಆಶ್ವಾಸನೆ ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು ಅಂದ್ರೆ, ನಾವು ಮೊದಲಿಗೆ ಎತ್ತಿನಹೊಳೆ ಪೈಪ್ಲೈನ್ ಅನ್ನ ನಿಮ್ಮ ಕೆರೆಗೆ ಹಾಕಿ ಆಮೇಲೆ ನಾವು ಈ ಕಾಮಗಾರಿ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಒಂದನೇದಾಗಿ ಅವರು ಆ ಯೋಜನೆಗೆ ಅವತ್ತೇ ಸ್ಟೇಜ್ ಮೇಲೆನೆ ಹೇಳಿದ್ರು, ಗುದ್ಲಿ ಪೂಜೆ ದಿನ ಏನ್ ಹೇಳಿದ್ರು, ನಾವು ಆಲ್ರೆಡಿ DPR ಮಾಡಿಸ್ತಾ ಇದೀವಿ ಅಂತ ಹೇಳಿದ್ರು. 1 ವರ್ಷ ಆಯ್ತು ಸ್ವಾಮಿ, ಮೊನ್ನೆ ಶಾಸಕರೇ ಸಚಿವರೇ 1 ವರ್ಷದಿಂದ ನೀವು ಹೇಳಿದ್ರಿ ಏನೋ ಆ ಪೈಪ್ಲೈನ್ಗೆ ಕಾಮಗಾರಿಗೆ ದುಡ್ಡು ಹಾಕಿ ನಾವು ಕೆಲಸ ಮಾಡಿಸ್ತೀವಿ ಅಂತ. ಅದು ಮಾಡ್ದೀರಾ ಕಾಂಟ್ರಾಕ್ಟರ್ ಉಳಿಸುವಂತ ಕೆಲಸ ಇವತ್ತು ನೀವು ಮಾಡಕ್ ಹೋಗಿದ್ದೀರಾ. ಯಾಕೆ ಸ್ವಾಮಿ, ನೀವು ನಗರಗೆರೆ ಹೋಗ್ಲಿಕ್ಕೆ ಶಾಸಕರಲ್ವಾ? ಗೌರಿದ್ನೂರ್ ತಾಲೂಕು ಒಂದಕ್ಕೆ ಶಾಸಕರ ನೀವು? ಗೌರಿದ್ನೂರ್ ಟೌನ್ ಮಾತ್ರ ಶಾಸಕರ ನೀವು? ಎಂಟೈರ್ ತಾಲೂಕ್ ಶಾಸಕರು ತಾನೇ ತಾವು? ಆ ತಾಲೂಕಲ್ಲಿ ನಮ್ಮ ಹೋಬಳಿನೂ ಬರುತ್ತಲ್ವಾ? ನಮ್ಮ ಹೋಬಳಿ ಜನರ ಕಷ್ಟನ ಯಾಕೆ ನೀವು ಕಿವಿ ಕೊಡ್ತಾ ಇಲ್ಲ? ನಾವು ಓಟ್ ಹಾಕಿಲ್ವಾ? ನಮ್ಮ ಜನ ಓಟ್ ಹಾಕಿಲ್ವಾ ನಿಮ್ಗೆ? ಓಟ್ ಹಾಕಿದಾರ ತಾನೆ? ಓಟ್ ಹಾಕಿ ಅವ್ರ ಅಕ್ಕನ್ ಕಿತ್ಕೊಳ್ಳೋಂತ ಕೆಲಸ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ ಮಾಡ್ತಾ ಇದ್ದೀರಾ ಸ್ವಾಮಿ? ಶಾಸಕರಾಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಇವತ್ತಿನವರೆಗೂ ನಾವ್ ಇಷ್ಟು ಕಷ್ಟ ಬಿದ್ದು ಹೋರಾಟ ಮಾಡ್ತಾ ಇದೀವಿ. ನಮ್ಮ ಜನರ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ, ನಮ್ಮ ನೀರು ನಾವು ಕಾಪಾಡ್ಕೊಳ್ಳೋಕೆ, ನಮ್ಮ ಜಮೀನು ಉಳಿಸ್ಕೊಳ್ಳೋಕೆ ನಾವು ಹೋರಾಟ ಮಾಡ್ತಾ ಇದ್ರೆ ನೀವು ಕಿವಿ ಕೊಡದೆ ನಿಮ್ಮಷ್ಟು ನೀವು ಕೆಲಸ ಮಾಡ್ಕೊಂಡೋದ್ರೆ ಜನರು ಸಾಯ್ಬೇಕೇನ್ರಿ? ಅರ್ಥ ಆಗಲ್ವ ಏನ್ ಹೇಳ್ತಾ ಇದೀವಿ ಅಂತ? ಒಂದು ಸೌಜನ್ಯಕ್ಕೆ ಬಂದು ಏನಪ್ಪ ನಿಮ್ ಕಷ್ಟ ಅಂತ ಕೇಳೋಷ್ಟು ಇದಿಲ್ಲ ಅಂದ್ರೆ ನೀವು ಶಾಸಕರಾಗಿ ಅಧಿಕಾರಿ ವರ್ಗ ಆಗಿ ಏನ್ ಉಪಯೋಗ ಏನು ಇದ್ದು? ಇವತ್ತೆಲ್ಲರೂ ಕಾಮಗಾರಿ ಮಾಡಿದಿರ, ಏನಕ್ಕೆ ಸ್ಟಾರ್ಟ್ ಮಾಡಿದ್ರೆ? ಕಳೆದ 6 ತಿಂಗಳಿಂದ ನಿಲ್ಸಿದ್ರಲ್ಲ. ಗುಡಿಬಂಡೆ ತಾಲೂಕು ಆಗುತ್ತೆ ಅಂತೇಳಿ ನಿಮ್ಗೆ ಮಾಹಿತಿ ಬಂದಿದ ತಕ್ಷಣ ನಗರಗೆರೆ ಹೋಬಳಿ ಜನರು ಹೆಂಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ನೀವು ಇವತ್ತು ಈ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರ 2 ತಿಂಗಳಿಂದ? ಆಯ್ತು ಸ್ವಾಮಿ, ನಿಮ್ಮದೇ ಪಕ್ಷದಲ್ಲಿ ನಿಮ್ಮದೇ ಬಣದವ್ರು ಇದಾರಲ್ಲ ನಗರಗೆರೆ ಹೋಬಳಿ ಅವ್ರು ಯಾರು ನಿಮ್ಗೆ ಹೇಳಲ್ವಾ? ಅಲ್ಲೋದ್ರೆ ಆ ಮನೆಗಳ ಹತ್ರ ಓಟ್ ಕೇಳೋದು ಹೆಂಗೆ ನಿಮ್ಮ ಪರವಾಗಿ ಅಂತ ಅವ್ರು ಯಾರು ನಿಮ್ ಕಿವಿಗೆ ಹೇಳಲ್ವೇನ್ರಿ? ಅರ್ಥ ಮಾಡ್ಕೋಬೇಕು. ಒಂದು ಶಾಸಕರಾಗಿರೋರು ಪ್ರತಿ ಭಾಗದ ಜನರ ಕಷ್ಟ ಅರ್ಥ ಮಾಡ್ಕೋಬೇಕು. ನೀರ್ ತಗೊಂಡೋಗ್ತೀನಿ ಅಂತ ಹಠ ಹಿಡಿತಾ ಇದೀರಲ್ಲ. ಎತ್ತಿನಹೊಳೆ ಇವತ್ತಿಗೂ ಒಂದೇ ₹1 ಖರ್ಚಾಗಿರೋ 18,000 ಕೋಟಿಯಲ್ಲಿ ಒಂದೇ ತೊಟ್ಟು ನೀರು ಬಂದಿಲ್ಲ ಎಲ್ಲೂನು. ನೀವು ನೋಡಿದ್ರೆ 2027 ಜೂನ್ಗೆ ನಾನು ನೀರ್ ತರ್ತೀನಿ ಕೆರೆಗೆ ಅಂತ ಹೇಳ್ತೀರ. ಯಾರು ನಿಮ್ಗೆ ಹೇಳ್ಕೊಡ್ತಾ ಇರೋರು ಇದೆಲ್ಲ? ಏನ್ ಮಾಡ್ಬೇಕು ಅಂತ ಹೊಟ್ಟಿದೀರ ನಮ್ಮ ಹೋಬಳಿ ಜನನ? ನಮ್ಮ ರೈತರನ್ನ ಏನ್ ಮಾಡ್ಬೇಕು? ಸಾಯ್ಬೇಕೇನ? ಹೋಗಿ ಸಾಯ್ಬೇಕೇನ್ರಿ? ಹೋಗಿ. ನಾವು ಅರ್ಥ ಆಗ್ತಾ ಇಲ್ವಾ ನಿಮ್ಗೆ ಹೇಳ್ತಾ ಇರೋದು? ನಾವು ಪದೇ ತಿಳಿಸ್ತಾನೆ ಇದೀವಿ, ನೀವು ಮಾಡ್ತಾ ಇರೋ ಕಾಮಗಾರಿ ಇದು ಸರಿ ಇಲ್ಲ ಅಂತ. ಇಲ್ಲವರೆಗೂ ಕಾಂಟ್ರಾಕ್ಟ್ ಉಳಿಸೋ ಅಷ್ಟು ಏನ್ ಸರ್? ಒಬ್ಬನು ಇಟ್ಕೊಂಡು 40,000 ಜನರು ರೈತರು ಹೊಟ್ಟೆ ಹೊಡಿತಾ ಇದೀರಲ್ಲ. ಎಷ್ಟು? ಮುಖಂಡರಾದ ಹರ್ಷವರ್ಧನ್ ರೆಡ್ಡಿ ಮಾತನಾಡಿ, ನಮ್ಮ ಬೇಡಿಕೆಗಳಾದ ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನಹೊಳೆ ನೀರನ್ನು ಹರಿಸಿ ಸರ್ಕಾರದಿಂದ ಗೆಜೆಟ್ ಮಂಡಿಸಿ ನಮ್ಮ ಕೆರೆಯ ಊಳು ಮತ್ತು ತುಮುಗಳನ್ನು ಬಲಪಡಿಸಿ ತದನಂತರ ನಮ್ಮ ಕೆರೆಯಿಂದ ನೀರು ತೆಗೆದುಕೊಂಡು ಹೋಗಲು ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ನಾವು ಸುಮಾರು ಬಾರಿ ಹೋರಾಟಗಳನ್ನು ಮಾಡಿದ್ರೂ ಸಹ ಶಾಸಕರು ನಮ್ಮ ಪ್ರತಿಭಟನೆ ಕಡೆ ಅವರು ಮೂಸಿ ಕೂಡ ನೋಡಿಲ್ಲ. ಅವರು ಕೇವಲ ಪತ್ರಿಕಾಗೋಷ್ಠಿಗಳಲ್ಲಿ ಮಾತ್ರ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಮಾಡಿದ ನಂತರವೇ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವ ಕಾಮಗಾರಿಯನ್ನು ಪ್ರಾರಂಭಿಸುತ್ತೇನೆ ಅಂತ ತುಂಬಾ ಕಡೆ ಪತ್ರಿಕಾಗೋಷ್ಠಿಗೆ ಸಂದರ್ಶನ ನೀಡಿರ್ತಾರೆ. ಈಗ ಅವರು ಮತ್ತೆ ಮಾತು ತಪ್ಪಿ ಯಾವುದೇ ನೀರು ತರದೆ ನಗರ ಭಾಗದಲ್ಲಿ ಪೈಪ್ಲೈನ್ ಪ್ರಾರಂಭ ಮಾಡ್ತಿದ್ದಾರೆ. ಇದು ನಮ್ಮ ನಗರಗೆರೆ ಹೋಬಳಿ ಜನತೆಗೆ ಅನ್ಯಾಯ ಮಾಡ್ತಿದ್ದಾರೆ. ಆದುದರಿಂದ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂದ್ರು. ಏನ್ ಹೇಳ್ತಾ ಇದೀವಿ? ಎತ್ತಿನಹೊಳೆ ನೀರು ಅನ್ನ ಹರಿಸ್ತೀವಿ ಅಂತ ಹೇಳಿದ್ರೆ ಎತ್ತಿನಹೊಳೆ ನೀರಿಗೆ ಪೈಪ್ಲೈನ್ ಫಸ್ಟ್ ಹಾಕಿ, ಪೈಪ್ಲೈನ್ ಕಾಮಾದ ನಂತರ ನಮ್ಗೆ ಸರ್ಕಾರದಿಂದ ಒಂದು ಗೆಜೆಟ್ ಪಾಸ್ ಮಾಡ್ಕೊಡ್ಬೇಕು. ಎಷ್ಟು ಬಿಡ್ತೀರಾ, ಎಷ್ಟು ತಗೊಂಡ್ ಹೋಗ್ತೀರಾ, ಆ ತದನಂತರ ನೀವು ಕಾಮಗಾರಿ ಸ್ಟಾರ್ಟ್ ಮಾಡಿ, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಏಕಾಏಕಿ ನೀವು ಯಾವುದೇ ಒಂದು ನಾವು ಹೋರಾಟಗಳು ಮಾಡ್ತೀವಿ, ಒಂದು ತಾಲೂಕ್ ಕಚೇರಿ ಮುಂದೆ ಧರಣಿ ಕೂರ್ತೀವಿ, ನೀವು ಅಲ್ಲಿ ಬಂದು ಮೂಸು ಕೂಡ ನೋಡಲ್ಲ. ಎಲ್ಲೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಪಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತೀರಾ.
ಯಾವ್ದೋ ಒಂದ್ ಬರ್ತೀರಾ, ಗುದ್ಲಿ ಪೂಜೆ ಮಾಡ್ತೀರಾ, ಏನೋ ಒಂದು ಇದ್ ಮಾಡ್ತಾ ಇರೋದು. ಏನ್ ಅನ್ಕೊಂಡಿದ್ದೀರಾ? ಇಲ್ಲಿ ರೈತರು ಆಗ್ಲಿ ನಮ್ಮ ಭಾಗ ಯಾರು ಗುಲಾಮ್ರಲ್ಲ. ಏನು ಈಸ್ಟ್ ಇಂಡಿಯಾ ಕಂಪ್ನಿ ತರ ನಾವ್ ಎಲ್ಲೋ ಬರ್ತಾ ಇದೀವಿ, ನಾವು ಆಳ್ತೀವಿ, ಏನಾದ್ರೂ ರೂಲ್ ಮಾಡ್ತೀವಿ, ನಡೆಯುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಏನ್ ಹೇಳ್ತೀವಿ ಅದನ್ನ, ನಿಮ್ಮ ಒಂದು ಹಗಲು ಕನಸು ಅಷ್ಟೇ. ಇಲ್ಲಿವರೆಗೂ ನಾವು ಗಾಂಧಿವಾದಿಗಳಾಗಿ ಶಾಂತಿಯುತವಾಗಿ ಸತ್ಯಾಗ್ರಹ ಮಾಡ್ಕೊಂಡು, ಸತ್ಯಾಗ್ರಹ ಕೂತ್ಕೊಳ್ತಾರ ಒಂದು ಧರಣಿ ಮಾಡ್ಕೊಂಡು ಬಂದಿದೀವಿ. ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನಿಂದ ನಾವು ಗಾಂಧಿ ತತ್ವ ಬಿಟ್ಟು ನೇತಾಜಿ ತತ್ವವನ್ನು ನಾವು ಕೈ ಹಿಡಿಬೇಕಾಗುತ್ತೆ. ಈ ಕಾಮಗಾರಿ ಇಲ್ಲಿಗೆ ನಿಲ್ಲಿಸ್ಬೇಕು. ನಮ್ಮ ಕರೆಗೆ ಏನು ಎತ್ತಿನ ಹೊಳೆ ಪೈಪ್ಲೈನ್ ಇದೆಯೋ ಅದನ್ನ ಅದಕ್ಕೆ ಮಾಡಿ ಅದಕ್ಕೆ ನೀರು ಹರಿಸಿದ ಮೇಲೆ ನೀವು ಕಾಮಗಾರಿ ಪ್ರಾರಂಭ ಮಾಡ್ಕೊಂಡು ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ತಡೆಯೋದಲ್ಲ. ಇದನ್ನ ಈ ಒಂದು ಹೋರಾಟ ತುಂಬಾ ಉಗ್ರ ರೂಪಕ್ಕೆ ಹೋಗುತ್ತೆ. ಇಲ್ಲೇ ಬಂದು ಇದೇ ರಸ್ತೆ ತಡೆ ಮಾಡ್ತೀವಿ, ರಸ್ತೆಯಲ್ಲಿ ಮಲಗ್ತೀವಿ. ನಾವು ಯಾವುದೇ ಸಾರ್ವಜನಿಕ ತೊಂದರೆ ಮಾಡ್ಬೇಕಂತ ಉದ್ದೇಶ ಅಂತಲ್ಲ. ನಮ್ಮ ಮುಂದಿನ ಪೀಳಿಗೆ ಇದು. ಇವತ್ತು ನಾವು ಕೈಕಟ್ಟು ಸೋಮಾರಿಗಳ ಕೂಲ್ತ್ರೆ ನಮ್ಮ ಜೀವನವೆಲ್ಲ ಹಾಳಾಗೋಗುತ್ತೆ. ತಿರು ನಾವು ಊರು ಬಿಡಬೇಕಾಗುತ್ತೆ. ಈಗ ಬದುಕೋಕೆ ಊರು ಬಿಟ್ಟು ಬೇರೆ ಊರಿಗೆ ಬರ್ಬೇಕಾಗುತ್ತೆ. ಇನ್ನು ಮುಂದೆ ನಾವು ಕುಡಿಯೋ ನೀರು ಊರು ಬಿಟ್ಟು ಬರ್ಬೇಕು ಅಂತ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾವುದೋ ಒಂದು ಕೇವಲ ಒಂದು ಕಾಮಗಾರಿ ಮಾಡಿದ್ರೆ ಒಂದು ಗುತ್ತಿಗೆದಾರರ ಬದುಕ್ಸೋಕೆ ನಿಮ್ಮ ಒಂದೇನೋ ಮಾತು ಅಹಮ್ಮಿಂದ ಏನೋ ನನ್ನ ಮಾತು ಗೆಲ್ಲಿಸ್ಕೊತೀರಿ ಅಂತ ಪಟ್ಟಿಡ್ದು ಕುತ್ಕೊಂಡಿದ್ರೆ ನಾನು ಬಿಡೋಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ಬ್ರಿಟಿಷರ ಆಳ್ವಿಕೆ 47ಕ್ಕೆ ಹೋಗಿದೆ. ನಾವು ಆವಾಗಲೇ ಬ್ರಿಟಿಷ್ ಕಾಲದಲ್ಲೇ ಗುಂಡೇಟು ತಿಂದ್ಬಿಟ್ಟು ಜಲಿಯನ್ ವಾಲಾಬಾಗ್ಗೆ ದೊಡ್ಡ ಪ್ರತೀಕವಾದಂತ ಸ್ಥಳದಲ್ಲಿ ಹುಟ್ಟಿರೋರು ನಮ್ಗೇನು ದೊಡ್ಡದೇನಲ್ಲ. ನಾವು ಕೆಲಸ ಕಾರ್ಯ ಕುಟುಂಬ ಎಲ್ಲ ಬಿಟ್ಟು ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಮ್ಮ ಪ್ರಾಣ ತ್ಯಾಗ ಮಾಡೋಕ್ಕೂ ರೆಡಿ. ಮುಂದಿನ ಯಾವುದೇ ಹೋರಾಟಗಳಿಗೆ ನಾವು ತುಂಬಾ ಖಡಕ್ ಆಗಿ ಮುಂದೆ ಬರ್ತೀವಿ ಅಂತ ಎಚ್ಚರಿಕೆ ನೀಡುತ್ತಾ ಈ ಒಂದು ಮುಖಂಡರಾದ ಕೊರಡಿರ್ಲಪ್ಪ ಮಾತನಾಡಿ, ಮುಖಾಂತರ ಮಾನ್ಯ ಶಾಸಕರಿಗೆ ಒಂದು ವಿಚಾರ ಮುಟ್ಟಿಸೋಕೆ ಇಷ್ಟಪಡ್ತೀನಿ. ಮೊದಲೇ ಇವತ್ತು ಶಾಸಕರು ಹೇಳಿರ್ತಕ್ಕಂಥ ಎಲ್ಲಾ ಹೇಳಿಕೆಗಳು ಓನ್ಲಿ ಪತ್ರಿಕಾ ಹೇಳಿಕೆಗಳಾಗಿ ಮಾತ್ರ ನಿಂತೋಗಿದೆ. ಸ್ಟೇಜ್ಗೆ ವೇದಿಕೆಗಳಲ್ಲಿ ಜನರ ಹತ್ರ ಹೇಳಿ ಚಪ್ಪಾಳೆ ಗಿಟ್ಸ್ಕೊಳ್ಳೋಕೆ ಮಾತ್ರ ಸೀಮಿತ ಆಗಿದೆ. ನಾವು ಕೇಳಿರ್ತಕ್ಕಂಥ 5 ರಿಂದ 6 ಯಾವುದೇ ರೀತಿ ಬೇಡಿಕೆಗಳಲ್ಲಿ ಒಂದನ್ನು ಪೂರೈಸಿಲ್ಲ. ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ಶಾಸಕರ ಮನಸ್ಥಿತಿ ಯಾವ ಮಟ್ಟದಲ್ಲಿದೆ, ಯಾಕೆ ರೈತರ ಬಗ್ಗೆ ಈ ತರ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಗೌರಿಬಿದನೂರಿನ ಜನತೆ ಆದಂತ ನಾವು ಗೌರಿಬಿದನೂರು ನಗರಕ್ಕೊಂದು ನ್ಯಾಯ, ನಗರಗೆರೆ ಹೋಬಳಿಯವ್ರಿಗೊಂದು ನ್ಯಾಯ ಮಾಡ್ತಾರೆ. ಇದು ತುಂಬಾ ಖಂಡನೀಯವಾದ ಒಂದು ವಿಚಾರ. ಅವರು ತುಂಬಾ ಪ್ರಜ್ಞಾವಂತರಿದ್ದಾರೆ, ಸಾಮಾನ್ಯ ಜನರನ್ನ ಅರ್ಥ ಮಾಡ್ಕೊಂತಾರೆ ಅಂತ ಅನ್ಕೊಂಡಿದೀವಿ. ರೈತರಿಗೆ ನೀರಿಲ್ಲ ಅಂದ್ರೆ ಏನು ಅನ್ನೋದು ಗೊತ್ತು, ಶಾಸಕರಿಗೆ ನೀರ್ ಇಲ್ಲದೆ ಇದ್ರೆ ಬಿಸ್ನೆಸ್ ಹೆಂಗಾಗುತ್ತೆ ಅನ್ನೋದು ಗೊತ್ತು. ಬಹುಶಃ ನೀರಿದ್ರೆ ರೈತರು ಯಾವ ತರ ಸಮಸ್ಯೆ ಇಲ್ಲದೆ ಇದ್ರೆ ಅನ್ನೋದು ನಮಗ್ ಗೊತ್ತು. ಕುಡಿಯೋ ನೀರಿಂದ ಹಿಡಿದು ಜಾನುವಾರುಗಳಾಗಿ ರೈತರಿಗಾಗ್ಲಿ ಬೇಸಾಯಕ್ಕಾಗ್ಲಿ ನಾವು ತಂದಲ್ಲಿ ಬೆಳೆದಿಲ್ಲ ಹಾಕಿದ್ರೇನೆ ನಗರದ ಮಂದಿ ಆಗ್ಲಿ ಸಿಟಿಯವರಾಗ್ಲಿ ಊಟ ಮಾಡಿ ಇವತ್ತು ನೆಮ್ಮದಿಯಿಂದ ಇರೋದು. ಕುಡಿಯೋಕ್ ನೀರು ಕೊಡಬೇಡ ಅಂತ ನಮ್ಮ ಹೋಬಳಿ ಅವರು ಯಾರೂ ಹೇಳಿಲ್ಲ. ಅನ್ಯತಾ ಭಾವಿಸ್ಬಿಟ್ಟು ನೀವು ವೇದಿಕೆಗಳಲ್ಲಿ ನಗರಗೆರೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ, ನೀರಿಗೆ ಬೇಕಂತಲೇ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಮಾತಾಡ್ತಾ ಇದ್ದಾರೆ ಅನ್ನೋ ಇಂಥ ಹೇಳಿಕೆಗಳನ್ನ ನೀವು ಇಲ್ಲಿ ನಿಲ್ಲಿಸ್ಬಿಟ್ಟು ನೀವು ಕೊಟ್ಟಿರೋ ಮಾತು ಪ್ರಕಾರ ಏನ್ ಈಗ ಎತ್ತಿನಹೊಳೆ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ರೆ ಅದನ್ನ ಈ ಕೂಡಲೇ ನಮ್ಗೆ ಜಾರಿ ಮಾಡಿ ಕೆಲಸ ಮಾಡಿ, ಎತ್ತಿನಹೊಳೆನೂ ಮಾಡಿ, ನಗರಕ್ಕೆ ನೀರು ತಗೊಂಡು ಅಮೃತ ಯೋಜನೆನೂ ಮಾಡಿ. ಇದಕ್ಕೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ. ಅದು ಬಿಟ್ಟು ಮುಖಂಡರಾದ ರವಿಚಂದ್ರ ರೆಡ್ಡಿ ಮಾತನಾಡಿ, ಕೆಲಸ ಪ್ರಾರಂಭ ಮಾಡಿದ್ದಾರೆ. ಕೆಲಸ ಪ್ರಾರಂಭ ಮಾಡ್ತಲೇ ನಾವು ಜಯ ಸಾಧಿಸಿದ್ದೀವಿ, ರೈತರ ಒಂದು ಬೇಡಿಕೆಯನ್ನು ಈಡೇರಿಸದೆ ನಮ್ಮ ಪೈಪ್ಲೈನ್ ತಕೊಂಡು ಹೋಗ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಾದರೂ ಶಾಸಕರಿಗೆ ಮತ್ತೆ ಆಡಳಿತ ವರ್ಗಕ್ಕೆ ಏನಾದರೂ ಇದ್ರೆ ಆ ಒಂದು ನಿಮ್ಮ ತಲೆಯಲ್ಲಿರುವಂತಹ ವಿಚಾರವನ್ನ ಪಕ್ಕಕ್ಕಿಟ್ಟು ನಮ್ಮ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನ ಈಡೇರಿಸಿ ಕೆಲಸ ಪ್ರಾರಂಭ ಮಾಡಬೇಕು. ಇಲ್ಲ ಅಂದ್ರೆ ಏನೀಗ ಬೈಚಾಪುರ ಕ್ರಾಸಲ್ಲಿ ಕಾಮಗಾರಿ ನಡೀತಾ ಇದೆ, ಇಲ್ಲೇನು ನಾವು ಪ್ರತಿಭಟನೆ ಅಂದ್ರೆ ತಾಲೂಕ್ ಕಚೇರಿ ಮುಂದೆ 69 ದಿವಸ ಸುಮ್ಮನೆ ಕೂತು ಹೊರಟೋದ್ರು ಅನ್ನೋಂತಹ ಒಂದು ತಲೆಯಲ್ಲಿರುವಂತಹ ತೆಗೀರಿ. ನಾವಿಲ್ಲಿ ಏನು ಪೈಪ್ಲೈನ್ ನಡೀತಾ ಇರುತ್ತೆ ಆ ಪೈಪ್ಲೈನ್ ಅನ್ನ ನಿಲ್ಲಿಸ್ತೀವಿ. ಪೈಪ್ಗಳನ್ನ ಹೊಡೆಯೋ ಕೂಡ ನಾವು ಇಂಜೆಕ್ಟ್ ಆಗಲ್ಲ. ಕೆಲಸ ನಡೆದ್ರೆ ಏನ್ JCBಗಳಿರ್ಬೋದು ಏನೇ ಇರ್ಬೋದು ಅವುಗಳೆಲ್ಲ ಧ್ವಂಸ ಮಾಡೋ ಕೂಡ ನಾವು ರೈತರು ಹಿಂದೇಟಾಗಲ್ಲ ಅನ್ನುವಂತಹ ಮಾಹಿತಿಯನ್ನ ಆಡಳಿತ ವರ್ಗಕ್ಕೆ ಈ ದಿನ ನಾವು ಕೊಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಆನಂದ ರೆಡ್ಡಿ, CPIM ಬಾಬು, ಪ್ರಭಾಕರ್ ರೆಡ್ಡಿ, ರಾಜಪ್ಪ, VMC ಮಂಜು, VC ನಾಗ, ಕೃಷ್ಣಮೂರ್ತಿ, ಬಂಡಪಲ್ಲಿ ಮೂರ್ತಿ, ಅಮರ್ ನಾರಾಯಣ ರೆಡ್ಡಿ, ಗಂಗಾರೆಡ್ಡಿ, ಕೆಂಪುರಂಗಪ್ಪ, ರಮೇಶ್, ತಾಲೂಕು ರೈತ ಅಧ್ಯಕ್ಷ ರಮಣಾರೆಡ್ಡಿ, ಕೋಲಾಟ ನರಸಿಂಹರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು.